ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ನಾವು ಒಂಥರ ಮಸದಿವಿ. ಸೊ ವೆಲ್ಕಮ್ ಬ್ಯಾಕ್ ಟು ಅವರ್. ಸೊ ಈಗ ಸೂರ್ಯಾಗ ಕಸ ಚೆಲ್ಲಕ್ ಹೋಗಂತ ಹೇಳಿ ಕೊಟ್ಟು ಕಳಿಸಿದ್ದೀನಿ. ಅಂಡ್ ಈಗ ಸೂರ್ಯ ಹೋಗಿದ್ದಾನು ನೋಡ್ರಿ. ನೀವು ಫಸ್ಟ್ ಆಫ್ ಆಲ್ ನೋಡ್ಕೊಂಬಿಡ್ರಿ, ಯಾರು ಇಲ್ಲ ಮನಿಯೊಳಗ. ಸೊ ನಾವು ಜಸ್ಟ್ ಈಗ ನಮ್ಮ ಮಮ್ಮಿ ಮನೆಯಿಂದ ಬಂದ್ವಿ. ಅಂಡ್ ಮೋರ್ ಓವರ್ ಈಗ ಹೆಂಗಾದ್ರು ಮಾಡಿ ಕ್ಯಾಮ್ರಾ ಸೆಟಪ್ ಮಾಡಬೇಕು. ಸಿ ನಾ ಅಲ್ಲಿಂದ ಬರ್ಬೇಕಾರೆ ಹೇಳ್ಕೊಂತನ ಬಂದೀನಿ. ಯಾಕೋ ತಲೆ ಚಕ್ರ ಬಂದಾಗ ಆಗತೈತಿ ಅಂತ ಹೇಳತ್ತೀನಿ. ಸೊ ಹಾಗಾಗಿ ಈಗ ಹೆಂಗಾದ್ರು ಮಾಡಿ ಇದನ್ನ ಮಾಡ್ಕೊ ಕ್ಯಾಮ್ರಾ ಸೆಟಪ್ ನಾವು ಬಂದೆಲ್ಲ ಮಾಡ್ಕೊಬೋದು. ಯಾಕಂದ್ರೆ ರೂಮ್ದಾಗ ಇರ್ತಾನು. ಸೊ ಅಡುಗೆ ಮಾಡಕ್ಕಂತ ಹೇಳಿ ಬಂದಿನ. ಆ್ಯಂಡ್ ಮೇನ್ ಏನಪ್ಪ ಅಂತಂದ್ರೆ ನಾ ಸೀರಿಯಸ್ ಆಗ್ಬೇಕ್ರಿ ಗೈಸ್. ನನಗೆ ಸ್ವಲ್ಪ ಅದ್ರ ಜೋಕ್ ನಗು ಬರ್ತೈತಿ. ಆ್ಯಂಡ್ ಇನ್ನೊಂದು ಏನಪ್ಪಾ ಅಂತಂದ್ರೆ ಇದು ಫ್ಲಾಶ್ ಲೈಟ್ ಹಚ್ಚಕ್ಕಾಗಂಗಿಲ್ಲ. ಆ್ಯಂಡ್ ಮತ್ತು ಇನ್ನೊಂದು ಏನಪ್ಪಾ ಅಂತಂದ್ರೆ ನಮ್ಮ ಮನ್ಯಾಗ ಅಷ್ಟು ಪ್ರಾಪರ್ ಲೈಟಿಂಗೂ ಇಲ್ಲ. ಈಗ ಲೈಟಿಂಗ್ ಮಾಡಿ ಇದು ಫೋನ್ ಇಡೋಕ್ಕೂ ಜಾಗ ಇಲ್ಲ. ಅದ್ರ ಸಲುವಾಗಿ ಫಸ್ಟ್ ಎಲ್ಲ ನೋಡ್ಕೋತೀನಿ ಹೆಂಗೆ ಎಲ್ಲೆಲ್ಲ ಇಡಬೇಕು ಏನೇನು ಇಡಬೇಕು ಅಂತೇಳಿ ಅವ್ನು ಬಂದ್ಮೇಲೆ ಇದನ್ನು ಮಾಡ್ತೀನಿ. ಆ್ಯಂಡ್ ತಲೆ ಚಕ್ರ ಬಂದಿತ್ತು ಅನ್ನೋರ್ಗತ್ತೆ ಬೀಳ್ತೇನೆ. ಅದಕ್ಕೆ ಈ ಡ್ರೆಸ್ಸು ಚೇಂಜ್ ಮಾಡಿಲ್ಲ ನಾ. ಯಾಕಪ್ಪ ಅಂತಂದ್ರೆ ಅವ್ನಿಗೆ ಸಂಶಯ ಬರ್ತೈತೆ ಅಂತ ಹೇಳಿ. ಆಮೇಲೆ ಬಂದ್ಕೂಳೆ ಬರೀ ಹಿಂಗೆ ಕುದ್ದ ಬಿಟ್ಟೆ. ಯಾಕೋ ಸುಸ್ತಾಗತ್ತೈತಿ, ನನಗೆ ಅಡುಗೆ ಮಾಡೋಕ್ಕಾಗತ್ತಿಲ್ಲ, ಸುಸ್ತಾಗತ್ತೈತಿ ಅಂತ ಹೇಳಿ. ಸೊ ಹಾಗಾಗಿ ಈಗ ಕ್ಯಾಮ್ರಾದು ಸೆಟಪ್ ಮಾಡ್ಬೇಕು. ಕ್ಯಾಮ್ರಾದು ಸೆಟಪ್ ಅಂದ್ರೆ ಪೈಲ ನೋಡ್ತೇನೆ ಹೆಂಗೆ ಬರ್ತೈತಿ ಏನ ಇಲ್ಲ ಅಂತ ಹೇಳಿ. ಆಮೇಲೆ ಎಲ್ಲ ಮಾಡ್ತೇನೆ. ಈ ಫುಲ್ ಬೆವರು ಬಂದೈತಿ. ಸೊ ಲೈಕ್ ಇದು ಜಸ್ಟ್ ಇದು ಪ್ರ್ಯಾಂಕ್ ಅಷ್ಟ. ಆ್ಯಂಡ್ ಸಾರಿ ಯಾರು ಏನು ತಿಳ್ಕೊತಾರೆ ಗೊತ್ತಿಲ್ಲ, ಬಟ್ ಇದು ಪ್ರ್ಯಾಂಕ್. ಸೊ ಅದ್ರ ಸಲುವಾಗಿ ನೋಡೋಣ ನಾವು ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಅಂತೇಳಿ. ಈಗ ನೋಡ್ತೇನೆ ಎಲ್ಲಿಟ್ರೆ ಹೆಂಗಿಟ್ರೆ ಕರೆಕ್ಟ್ ಬರ್ತೈತಿ ಅಂತ ಹೇಳಿ ನೋಡ್ತೇನೆ. ದೆನ್ ಆಮೇಲೆ ಇದನ್ನು ಮಾಡ್ತೇನೆ. ಸೊ ಅದು ಇಲ್ಲಿ ಇಡ್ಬೇಕನ್ನತ್ತೀನಿ. ಸೊ ಇಲ್ಲಿಟ್ರೆ ಪ್ರಾಪರಾಗಿ ಬರ್ತೈತಿ ಎಲ್ಲೋ ನೋಡಬೇಕು. ಆ್ಯಂಡ್ ಇದು ಫ್ಲ್ಯಾಶ್ ಲೈಟ್ ಹಚ್ಚಂಗಿಲ್ಲ. ಆಮೇಲೆ ಈ ವಿಡಿಯೋ ಕ್ವಾಲಿಟಿ ಸ್ವಲ್ಪ ಲೋ ಕ್ವಾಲಿಟಿ ಆಗಿರ್ತೈತಿ. ಸೊ ಅಡ್ಜಸ್ಟ್ ಮಾಡ್ಕೊಡ್ರಿ. ಯಾಕಪ್ಪ ಅಂತಂದ್ರೆ ಇದು ಸಕ್ಸಸ್ಫುಲ್ ಆಗುತ್ತಲ್ಲ. ಸೊ ಹಂಗಾಗಿ ನೋಡೋಣ ಈಗ ಮಾಡೋ. ನಾವು ಬರೋಕ್ಕಿಂತ ಮುಂಚೆ ಎಲ್ಲ ನೋಡ್ಕೊತೇನೆ ಹೆಂಗೆ ಎಲ್ಲೆಲ್ಲಿಟ್ರೆ ಹೆಂಗೆ ಕರೆಕ್ಟ್ ಕಾಣಿಸ್ತೈತೆ ಅಂತೇಳಿ. ಅದಕ್ಕಿಂತ ಮುಂಚೆ ಫ್ಲ್ಯಾಶ್ ಲೈಟ್ ಬಂದ್ ಮಾಡಿಡ್ಬೇಕು. ಅದು ಮೇನ್ ಐತಿ. ಸೊ ತಡ್ರಿ, ಅದು ಫೋನ್ ಅಲ್ಲೇ ಇಟ್ಟು ಬರ್ತೀನಿ, ಇದು ಫೋನ್ ಅಲ್ಲೇ ಇಡ್ತೀನಿ. ನೋಡೋಣ ಹೆಂಗೆ ರಿಯಾಕ್ಷನ್ ಆಗ್ತೈತಿ ಏನಂತೇಳಿ. ಆ್ಯಂಡ್ ನನ್ನ ಮೇಲೆ ನಾವು ಎಷ್ಟು ಕೇರ್ ಅದನ್ನಂತೇಳಿ ಈಗ ಗೊತ್ತಾಗ್ತೈತಿ. ಸೊ ಇಫ್ ಅವ್ನಿಗೆ ಏನಾದ್ರು ಪ್ರ್ಯಾಂಕ ಅದೇ ಇದು ಗೊತ್ತಾದ್ರೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂದ್ರೆ ಇದು ಯಾವುದೇ ಥರ ಸ್ಕ್ರಿಪ್ಟೆಡ್ ಅಂತೂ ಅಲ್ವೇ ಅಲ್ಲ. ನನ್ನ ತಾಯನಿ, ನನ್ನ ಆನಿ, ಸೂರ್ಯನಾನಿ, ಆಮೇಲೆ ನಂಬಿರುವಂಥ ಕೃಷ್ಣ ದೇವರಾನಿ. ಸೊ ಇದು ಯಾವುದೇ ಥರ ಸ್ಕ್ರಿಪ್ಟ್ ಅಲ್ವೇ ಅಲ್ಲ. ಇದು ನಾರ್ಮಲ್ ಐತಿ. ಆ್ಯಂಡ್ ಏನು ನೋಡ್ತೀರಿ ಅದು ನೈಜ ಘಟನೆಯನ್ನು ನೋಡ್ತೀವಿ. ಸೊ ಇದ್ರೊಳಗೆ ಯಾವುದೇ ಥರ ಫೇಕ್ ಇಲ್ಲ. ಜಸ್ಟ್ ಏನಾಕೈತಿ ಏನಿಲ್ಲ ನೀವೇ ನೋಡ್ರಿ. ಆ್ಯಂಡ್ ಕಿಚನ್ ಒಳಗೆ ಒಂದು ಸೆಟಪ್ ಮಾಡ್ಬೇಕನ್ನತ್ತೀನಿ, ಇಲ್ಲೊಂದು ಸೆಟಪ್ ಮಾಡ್ಬೇಕನ್ನತ್ತೀನಿ. ಸೊ ಈಗ ನೋಡ್ಕೋತೀನಿ, ಆಮೇಲೆ ನಿಮ್ಮ ಜೊತೆ ಮಾತಾಡ್ತೀನಿ. ಓಕೆ ಬೈ ಬೈ. ಈಗ ಇನ್ನೊಂದು ಏನಪ್ಪ ಅಂತಂದ್ರೆ, ಇನ್ನೊಂದು ಸಮಸ್ಯೆ ಏನಂದ್ರೆ ಹಾಲ್ದಾಗ ಇಟ್ಟರೆ ಗೊತ್ತಾಕೈತಿ ಅಂದ್ರೆ ಗೊತ್ತಾಗಂಗಿಲ್ಲ ಹೆಂಗೆ ಏನಂತಂದು. ಸೊ ಅದಕ್ಕೆ ಕಿಚನ್ ಒಳಗೆ ಮಾಡ್ಬೇಕನ್ನತ್ತೀನಿ. ಇನ್ನೂ ಬಂದಿಲ್ಲ. ಇಲ್ಲಿ ನೋಡ್ತೇನೆ ಗಬ್ರಿ. ಈಗ ಜಸ್ಟ್ ಒಂದು ಸ್ಯಾಂಪಲ್ ಈಗ ಇಲ್ಲಿ ಇಟ್ಟಿರ್ತೀನಿ. ಸೊ ಅಡುಗೆ ಮಾಡಕ್ಕೆ ಅಂತಿದ್ದೀವಿ. ಏನೋ ಒಂದು ಚಕ್ರ ಇಷ್ಟು ಬೀಳ್ಬೇಕಾರೆ ಎಲ್ಲ. ಅಯ್ಯಪ್ಪ ಇವಾಗ ಏನೇನು ಜುಗಾಡು ಮಾಡ್ಬೇಕು. ಸೂರ್ಯ ಬರೋದು ಲೇಟ್ ಅಂತ, ಯಾಕಂದ್ರೆ ಕಸ ಚಲಿಬಾ ಅಂತ ಹೇಳಿದ್ದೆ. ಅವನು ನೋಡ್ರೆ ಅವ್ರ ಮನೆಗೆ ಹೋಗಿದ್ದಾನೆ ಈಗ. ಸೊ ಏನು ಮಾಡ್ಬೇಕು ತಿಳಿಯತ್ತಿಲ್ಲ. ಆ್ಯಂಡ್ ಎಲ್ಲೇ ಇಟ್ಟರು ನೀಟಾಗಿ ಪ್ರಾಪರ್ ಫ್ರೇಮ್ ಬರಾಕತ್ತನೇ ಇಲ್ಲ ಗೈಸ್. ಫುಲ್ ಒಂಥರ ಇದನ್ನ ಆಗೈತೆ. ಆ್ಯಂಡ್ ನಾ ಏನು ಮಾಡ್ತಾನಂದ್ರೆ ಈಗ ಅವ ಬಂದಮೇಲೆ ಈ ಥರ ಅಂತೂ ವಿಡಿಯೋ ಹಿಡಿಯೋಕ್ಕಾಗಂಗಿಲ್ಲ. ಸೊ ಇನ್ನೊಂದು ಮೊಬೈಲೇ ನಾ ಅದನ್ನು ಫ್ಲ್ಯಾಶ್ ಲೈಟ್ ಆಫ್ ಮಾಡಿಕೊಂಡು ಅಲ್ಲಿಟ್ಟ ಯಾಕೋ ಸುಸ್ತಾಗತೈತಿ ಗಿಡ್ಡ, ಯಾಕೋ ತ್ರಾಸ ಆಗತೈತೆ ಅಂತೀನಿ. ಅವ್ ಹೇಳುದು ಒಂದೇ, ಅವ್ ಏನು ಹೇಳ್ತಾನೋ ಏನು, ಗಿಡಿ ಒಂದು ಸ್ವಲ್ಪ ಮಕ್ಕಳು ಆಮೇಲೆ ಕೆಲಸ ಮಾಡುವಂತ ಇಷ್ಟ ಅಂತಾನೆ. ಯಾಕಂದ್ರೆ ಇನ್ನೂ ಅಡುಗೆ ಮಾಡಬೇಕು. ಸೊ ನಮ್ಮ ಸ್ಕೂಬಿ ಕುದ್ಲಾರಿ ಇನ್ನು ಅಡುಗೆ ಮಾಡಬೇಕು. ಸೊ ಮಲ್ಕೊಂದಿಟ್ಟು ಆಮೇಲೆ ಕೆಲಸ ಮಾಡಂತಿರ್ಬೋದು. ನಂಗೆ ಬೆವರೆಲ್ಲ ಸುರಿಯಾತೈತಿ. ಯಾವಾಗ ಬರ್ತಾನೋ ಇದು, ಯಾವಾಗ ಪ್ರ್ಯಾಂಕ್ ಸಕ್ಸಸ್ಫುಲಿ ಆಗ್ತದೆ ಅಂತ ನಾ ಕಾಯತೀನಿ. ಆ್ಯಂಡ್ ಏನು ಮಾಡೋದು ಏನಿಲ್ಲ ತಿಳಿವತ್ತೈತಿ. ಯಾವ ಟೈಮ್ದಾಗ ಮೂರ್ಛೆ ಹೋಗಿ ಬೀಳ್ಬೇಕು ಅನ್ನೋದು ಗೊತ್ತಾಗತ್ತಿಲ್ಲ. ಸೊ ಅದ್ರ ಸಲ ಡ್ರೆಸ್ ಚೇಂಜ್ ಮಾಡಿಲ್ಲ. ಇಲ್ಲಾಂದ್ರೆ ನಾ ಇಷ್ಟೊತ್ತಲೇ ಟೀ ಶರ್ಟ್ ಶಾರ್ಟ್ಸ್ ಹಾಕೊಂಡು ಕೂತು ಬಿಡ್ತಿದ್ದೆ ಟು ಬಿ ಹಾನೆಸ್ಟ್. ಬಟ್ ಇವಾಗ ಏನು ಮಾಡಬೇಕು ಏನು ಒಂದಕ್ಕೊಂದು ಅರ್ಥ ಆಗತ್ತಿಲ್ಲ. ಈಗ ಮನೆಗೆ ಹೋಗಿದ್ದಾನಂದ್ರೆ ಒಂದು ಅರ್ಧ ತಾಸು ಒಂದು ತಾಸರೇ ಕುಂತು ಬರ್ತಾನವ. ಅಷ್ಟು ಮಟ್ಟ ನಂದು ಅಡುಗೆ ಎಲ್ಲ ಮಾಡ್ಕೋತೀನಿ. ಮಾಡ್ಕೊಂಡ್ಮೇಲೆ ಬಂದ ಮೇಲೆ ಎಲ್ಲೋ ಗೊತ್ತಾಗಲ್ದಂಗೆ ಕ್ಯಾಮ್ರಾ ಇಟ್ಟು ಬೈಕ್ ಮೇಲೆ ಬರ್ಬೇಕಾದ್ರೆ ನಾ ಹೇಳ್ಕೊಂಡು ಬಂದೆ, ನಾ ಸುಸ್ತಾಗತೈತಿ, ತಲೆ ಚಕ್ರ ಬಂದಂಗೆ ಆಗತೈತಿ ಅಂತೇಳಿ. ಆದರೆ ಈಗ ಏನು ಹೇಳ್ತಾನ ನೀವು ಕೇಳ್ರಿ. ಯಾಕಂದ್ರೆ ನಾನು ಡಬಲ್ ಸಲ ರಿಪೀಟ್ ಮಾಡಂಗಿಲ್ಲ. ಸೊ ಹಂಗಾಗಿ ಸ್ಕ್ರಿಪ್ಟ್ ಅನ್ನಿಸ್ಬಾರ್ದು. ಇಂಡ್ ಸ್ಕ್ರಿಪ್ಟ್ ಅಲ್ವೇ ಅಲ್ಲ ಇದು. ಸೊ ಅದಕ್ಕೆ ಅದ್ರ ಸಲುವಾಗಿ ಇಷ್ಟ ನೋಡ್ರಿ. ಇಲ್ಲಿ ನೋಡಿ ಹೆಂಗೆ ಬೆವರೆಲ್ಲ ಬಿಡಾತಿತ್ತು ನಂಗೆ.
ಉಫ್, ದೇವ್ರೇ ದೇವ್ರೇ. ಇನ್ನು ಪ್ರ್ಯಾಂಕ್ ಮಾಡಿದ್ಮೇಲೆ ಅವ್ನಿಗೆ ಏನಾದ್ರೆ ಪ್ರ್ಯಾಂಕ್ ಅನ್ನೋದು ಗೊತ್ತಾಗಿ ನಂದು ಪಜಿತಿ ಯಾವ ಥರ ಇರ್ತೈತಿ, ಅಯ್ಯೋ ನೆನೆಸ್ಕೊಳಕ್ಕಾಗತ್ತಿಲ್ಲ ನನಗೆ. ಇದಷ್ಟು ಮಟ್ಟ ಚಾರ್ಜ್ ಹಾಕ್ತೀನಿ. ಚಾರ್ಜಿಗೆ ಯಾಕಂದ್ರೆ 30% ಐತಿ. ಸೊ ಹಾಗಾಗಿ ಫಸ್ಟ್ ಚಾರ್ಜಿಗೆ ಹಾಕ್ತೀನಿ, ನಾನು ಆಮೇಲೆ ಎಲ್ಲನೂ ನೀಟಾಗಿ ಸೆಟಪ್ ಮಾಡ್ಕೊಂಡ್ಬಿಡ್ತೀನಿ. ನಾನು ತಮಗೆ ಬರುವ ದಾರಿ ಕಾಯಕಿ ಅವ್ವ ನೀನು ಏನು ಅಂತ ಒಳಗೆ ಅವ್ರಿಗೆ ದೇವರು ನನಗೆ ಗೊತ್ತಾ ಉಂಟಾಕಿ ಅವ್ವ ನೀನು ಬೇಕೇ ಬೇಕು. ಹೇಗೆ ಬರ್ತಾ ಅಂತ ಇದ್ದು ಬಿದ್ದು ಕೈ ಎಲ್ಲ ಇದು ಹಾಕಿ ಮಾಡಿ ಇಟ್ಟಾಕಿ ಬ್ಯಾನೆ ಇದ್ದಾಗ ತೆಗಿನಾಗ ಕಟ್ಕೊಂಡು ಬಂದ ಜೋಳಿಗೆ ಕಟ್ಟಾಗ ಹಳಿ ಪಡಿಗೆ ಸಜ್ಜು ಮಾಡಿ ಇಟ್ಟಾಕಿ ನಾನು ತ್ರಾಸ್ ತಗೊಂಡು ಹೋಗುವಾಗ ಎಲ್ಲ ದೇವ್ರಿಗೂ ಹಾಕಿ ಕಟ್ಟಾಕಿ ಹೆತ್ತ ಕರುಗಳು ಜೊತೆಗೆ ಇತ್ತು ಅಂದ್ರ ಹೆಚ್ಚಿನ ಬ್ಯಾನಿ ಹೇಳ್ತಾವ ಅಂತ ದೂರ ನಿಂತು ದೇವ್ರ ನೆನೆ ಹಾಕಿ ಅವ್ವ ನೀನು ಬೇಕೇ ಬೇಕು. ಎಲ್ಲರೂ ಗಂಡ ಆಯ್ತು ಹೆಣ್ಣು ಆಯ್ತು, ಎಲ್ಲರೂ ಗಂಡ ಆಯ್ತು ಹೆಂಡತಿ ಆಯ್ತು, ನಾನು ಮಾವನು. ಬರ್ಕೊಳ್ಳಿ ಸ್ವಲ್ಪ ಆಮೇಲೆ ಊಟ ಬಂದು ಚಿಕನ್ ಕೊಲ್ಲಾಪುರಿ ತಿಂದಿಲ್ಲ ಮತ್ತೆ ಬೆಳಗ್ಗೆ ಯಾವಾಗ 11-12 ಗಂಟೆಗೆ ಚಿಕನ್ ಕೊಲ್ಲಾಪುರಿ ತಿಂದೆ ಆರ್ಡರ್ ಮಾಡ್ಕೊಂಡ ಅಲ್ಲಿ ನಮ್ಮ ಮನ್ಯಾಗ. ಮತ್ತ ಆಮೇಲಿಂದ ಏನೂ ಇಲ್ಲ. ಇವತ್ತು ಸಣ್ಣ ಹಾಕಿ ಡಯಟ್ ಮಾಡಿದ್ದೆ. ಊಟ ಮಾಡಿಸ್ಲಿ ನೀರ್ ತಗೊಂಡೆ ಎಲ್ಲಿ ಈಗ ಅಲ್ಲಿ ಹೋಗಿ ಚಾಡಿ ಶಿವದ್ದಿ ಬೆಳ್ಳಿ ಗೊತ್ತಾಗ. ಮಕ್ಕಳ ಮಾಡ್ತಿಲ್ಲಾಗಿದ್ದೆ ಏನೇ ಹುಡುಗ ಸುಸ್ತ ಆದಿದಂದ್ರ ನೀನ್ ಮಕ್ಕಳಾತೀನಲ್ಲ ಅದಕ್ಕೆ ನೀನು ಮಕ್ಕಳು ಅಂದ್ಬಿಟ್ಟು ಅಳಸಿ ಆಗೀನಿ. ನಾನು ಅಳಸಿ ಆಗಿದ್ದೀನಿ. ಬಡವಿ ಸುಸ್ತ ಆಗೈತಿ. ನಡಿ ನಡಿ ಒಂದು ಮಕ್ಕಳು ನಡಿ. ಅದ ಹಸಿವಿಲ್ಲ ಏನಪ್ಪ ಹಸಿವಾಯ್ತು ಹಿಂಗ ಊಟಿಲ್ಲ ಹೇಳ್ತಿತ್ತು. ಊಟ ಮಾಡೋ ನೋಡಿ ಬತ್ತೊಂಬದಿರ್ಲಿ ಸುಳಾದದ ಇಕ್ಕಳ ತಗೋ ಹಂಗ ತಗೋಬೇಡ. ನೀನ್ ಇಕ್ಕಳ ಗಾಮ ಆಗ್ಲಿಕ್ಕಾದ್ರೆ ಮಸಿ ತರಬೇಕ. ಫಸ್ಟ್ ಕ್ಯಾಮ್ರಾ ಸೆಟ್ ಮಾಡ.
ಸೊ ಗೈಸ್ ಇವಾಗ ಕಿಚನ್ ಒಳಗೂ ಸಕ್ಸಸ್ಫುಲ್ ಆಗಿ ಎಲ್ಲ ಫ್ರೇಮ್ ಇಡಕ ಆ್ಯಂಡ್ ಹಾಲ್ದಾಗಂತ ಅವ್ನು ಕುಂತಾನು ಹ್ಯಾಂಡ್ ಊಟ ಹಾಕಿದಾನು ಊಟ ಕರಿಯಪ್ಪನಾಗಲಿಂದ ಬರ್ತೇನೆ ತಡಿ ಅಂತ ಹೇಳಿದೆ. ಹಾ ಹಾ ಬರಿ ಹಾ ಬನ್ನಿ. ಇಷ್ಟು ಒಮ್ಮೆ ಗುಳಿಗೆ ಇಲ್ಲ ಪಾಡೋದು ಮಂತಲ್ಲಿ ಗೊತ್ತಾಯ್ತು ಉಣಿಸ್ಲೇ ಅದು ತ್ರಾಸ ಆಗಿದೆ ಅಂತ ಹೇಳ್ಬೇಕಲ್ಲ. ನಮಗೂ ಗೊತ್ತಾಗ್ಲಿಲ್ಲ. ಮೊದಲೇ ಹೇಳಿ ಮತ್ತೆ ದವಾಖಾನೆಗೆ ಹೋಗ್ಬೇಕು ಡೈರೆಕ್ಟ್ ಮಧ್ಯಾಹ್ನ ಏನು ಉಂಡಿರ್ಲಿಲ್ಲ. ಅದಕ್ಕ ನಿನ್ ಗಾಡಿ ಒಳಗೆ ಹೇಳ್ಕೊಂತ ಬರತ್ತಿನ ಸುಸ್ತಾಗತೈತಿ ಅಂತೇಳಿ ಸ್ವಲ್ಪ ಇಷ್ಟ ಆಗುತ್ತೆ ಚಲೋದು ಬಾ ಅವನು ಯುದ್ಧ ಮಾಡೋದು ಯುದ್ಧ ಆಗ್ತೈತಿ ನೋಡಿಲ್ ಬರ ಫೈನಾನ್ಷಿಯಲ್ ತಿಂಗಳಿಂದ ಬಿದ್ದಿಲ್ಲೋ ಸಲುವಾಗಿ ಮತ್ತೆ ಅವನು ಮತ್ತೆ ಎಲ್ಲ ನಿಮ್ಮ ಮಗು ಎಲ್ಲ ಮನೆ ಆಗ್ತೀವಿ ನೋಡಿ ಇಲ್ಲ ಕೆಲಸ ಹೋದ್ರೆ ಯಾಕಂತ ದವಾಖಾನೆ ಹೋಗ್ತು ನಾಳೆ ನೋಡಿದ್ರೆ ಮತ್ತೆ ಮೆಡಿಕಲ್ ಹೋಗ್ತು ಒಂದು ರಿಲೇಷನ್ ಎಲ್ಲ ಸರಿ ಹೇಳ ಕಾಣಿಸತ್ತ ಒಂದ್ ಸ್ವಲ್ಪ ಆ ಕಡೆ ಪ್ರಾಂಕ್ ಇದು. ಎಸ್ ಗೈಸ್ ಸಕ್ಸಸ್ಫುಲಿ ಪ್ರಾಂಕ್ ಆಯ್ತು. ಇದನ್ನ ಒಂದ್ ಸ್ವಲ್ಪ ಬಹಳ ಓವರ್ ಆಕ್ಟಿಂಗ್ ಮಾಡ್ಬೇಕು ಅನ್ಕೊಳತೀನಿ. ಬಟ್ ಇಲ್ಲಿಗೆ ಸ್ಟಾಪ್ ಹಿಂಗೆ ಮಾಡಂತಲ್ಲಿ ಹಾಪ್ ಮಾಡ್ಬಿಡ್ತಾವ ನೋಡಿ. ಮತ್ ಜಗಳ ಆತು ಇಗಳಾತು ಜಗಳ ಆತು ಅನ್ನಕ್ಕೆ ಏನೈತಿ ಪಾಪ ಆಗಲಿಂದ ಊಟಕ್ಕೆ ಕರ್ದ ಕರೆಯಕತ್ತಿದ್ದ. ಬಟ್ ನನ್ಗ ಹೆಂಗ್ ಇದನ್ ಮಾಡ್ಲಿ ಅಂತ ಅನ್ನತೀನಿ. ಅಂಡ್ ಫೈನಲಿ ಎಷ್ಟು ಕೇರ್ ಅದ ನನ್ ನೀವು ನೋಡಿದ್ರಲ್ಲ ಗೈಸ್ ಅಷ್ಟು ಸಾಕು. ಆಕ್ಚುಲಿ ಇದು ಟೆಸ್ಟ್ ಮಾಡಕ್ ನನಗೆ ನೀ ಎಷ್ಟು ಕೇರ್ ಅದಿ ಏನ್ ಲವ್ ಅದಿ ಅಂತೇಳಿ ಈಗ ಪರ್ಸಿ ಅನ್ನೋ ವರ್ಷನ್ರಿ ನೀರ್ ನಮ್ಗೆ ಎಲ್ಲಾ ಕಡೆ ಗೊತ್ತಿದ್ದಾನ್ರಿ. ಅದಕ್ಕೆ ನೋಡಿ ಇದನ್ ಮಾಡಿದ ತಪ್ಪಿಲ್ಲ. ಅಯ್ಯೋ ಗೈಸ್ ಸಿಟ್ಟಾಗಿದ್ದನ್ ಗಪ್ರಿ ಒಂದ ನಿಮಿಷ. ಅಯ್ ಸಾರಿ ತಿನ್ನತ್ತಿಲ್ಲ ಮತ್ ಸಿಟ್ಟೊಳಗ ಒಂದೊಳಗೆ ಕರೆ ಕರೆ ಹಂಗಾಗಿದ್ರೆ ಏನ್ ಮಾಡ್ತಿದ್ದೆ? ಎಲ್ಲ ಇಲ್ಲಿ ಕುಂತೀನಿ, ಇಲ್ಲಿಯೂ ಟ್ರೈ ಮಾಡೀನಿ, ಇಲ್ಲಿ ಬರ್ಲಿಲ್ಲ, ಅಲ್ಲಿ ಎಲ್ಲಾ ಕಡೆ ಟ್ರೈ ಮಾಡಿ ಅಲ್ಲಿ ಬರ್ಲಿಲ್ಲ. ಅದ್ರ ಸಲ ನಾ ಏನಂದ್ರೆ ಎದಕ್ಕ ನೀವು ಊಟಕ್ಕೆ ಬಾ ರೂಮ್ದಾಗ ಎದಕ್ ಹೋಗಿ ಕುಂತೀನಿ. ಅದ್ರ ಸಲುವಾಗಿ ಬರ್ತಾನು ಏನಾರ ಆಕ್ಟ್ ಮಾಡ್ಬೇಕು, ಕರ್ಕೊಂಡ್ ಹೋಗ್ಬೇಕಾದ್ರೆ ಹಿಂಗ್ ಕೈ ಹಿಡ್ಕೊಂಡ್ ಕರ್ಕೊಂಡ್ ಹೋಗ್ತಾನು ಅವ್ ಬೀಳ್ಬೇಕಂತ ಆಕ್ಟ್ ಮಾಡ್ಬೇಕು ಹಿಂಗಿತ್ನಂತಲ್ಲ. ಅಷ್ಟೊತ್ಲೆ ನೀ ಮತ್ತೆ ಸೊ ಗೈಸ್ ಈ ವಿಡಿಯೋ ಇಷ್ಟ ಐತ್ರಿ. ಅಂಡ್ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಹಂಗ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ. ಅಂಡ್ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡ್ರಿ. ಫುಲ್ ಬೇವ್ರು ಅದ್ರ ಸಲುವಾಗಿ ಈ ಡ್ರೆಸ್ ಹಾಕೊಂಡಿಲ್ಲ, ಯಾಕಂದ್ರೆ ಡ್ರೆಸ್ ಚೇಂಜ್ ಮಾಡಿ ಡೌಟ್ ಬರ್ತದ ಅಂತ ಹೇಳಿ ಅದಕ್ಕೆ. ಅಂಡ್ ಇನ್ನೊಂದ್ ಏನಪ್ಪಾ ಅಂತಂದ್ರ ಈ ಪ್ರ್ಯಾಂಕ್ ಅವ್ನ್ ಪಾಪ ಹರ್ಟ್ ಆಗಿರ್ಬೇಕು. ಬಟ್ ಸಾರಿ, ಅವ್ನ್ ಕೇಳ್ಬೇಕು. ಈಗ ಫೋನ್ ಬಂದೈತ ಒಂದ್ ಅದ್ರ ಸಲುವಾಗಿ. ಅಯ್ಯೋ ದೇವ್ರೆ ಪಾಪ ಅದೆಲ್ಲ ಊಟಕ್ಕದು ಇಟ್ಟಿತ್ತದ ತಲೆ ಸುತ್ತಾದೈತಿ ಅಂಡ್ ಇದನ್ನ ಆಗತೈತಿ ಅಂತ ಹೇಳಿ. ಅಂಡ್ ನಾ ಮಧ್ಯಾಹ್ನ ಏನೂ ಉಂಡಿರ್ಲಿಲ್ಲ, ನಾ ಹಂಗ ಇದ್ದೆ. ಅದಕ್ಕೆ ಈ ಐಡಿಯಾ ಮಾಡ್ಬೇಕು, ಈ ಪ್ಲಾನ್ ಮಾಡ್ಬೇಕಂತ ಹೇಳಿ ಥಾಟ್ ಬಂದಿದ್ ನನಗ. ಇದೆಲ್ಲ ನೋಡ್ರಿ ಬೆವ್ರ ಯಪ್ಪ. ಅದ್ರಾಗ ಒಂದಿಟ್ಟ ನೀರು ಕಿವ್ಯಾಗದು ಹಾಕಿದ ನೀವ ಕೇಳಂಗಪ್ರಿ ಪ್ರ್ಯಾಂಕ್ ಹೆಂಗಾತು ಏನಾತು ಅಂತ ಹೇಳಿ ಬೈತಾನೆ ಪಕ್ಕ. ಹೆಂಗಾತು ಪ್ರ್ಯಾಂಕಪ್ಪ?
ಹ್ಮ್ ಯಾಕ ಬಿಸಿ ಅದಿ ಅದ್ ನಂಬರ್ ಕಳ್ಸಂತ ಹಾ ಇಲ್ಲ ಪ್ರ್ಯಾಂಕ್ ಇತ್ತ ಈ ಕಡೆ ಬಾ ಯಾಕೋ ಕತ್ರಿ 1 ನಿಮಿಷ ತಡಿ. ಅಯ್ಯೋ ಗೈಸ್ ನಿಮಗಿದು ಕ್ವಾಲಿಟಿ ಕರೆಕ್ಟ್ ಸಿಗ್ತತೆ ಇಲ್ಲ ಯಾರಿಗ್ ಗೊತ್ತ್ರಿ. ಬಸ್ ಇಲ್ಲ ನೋಡ್ಕೋ. ಓಕೆ ಹೇಳಿ. ನನಗ ಗೊತ್ತು ಪೈಲ ಮನ್ಯಾಗ ಇದ್ವಿ ಎಲ್ಲ ಇರ್ತಿದ್ರ ನಡೀತಾವ. ಈಗ ಒಂದ್ 2-3 ಸಲ ನೋಡಿದ್ರೆ BP ಲೋ ಅದ ಈಗ ಹೆಂಗ ತಲೆ ಸೆಟ್ ಬಂದ ಬೀಳ್ತಾಳ ಅಂತ. ಇದು ಹಿಂಗ ಆಗೈತೆ ಅಂದ್ರೆ ಸಮಸ್ಯೆ ಇಲ್ಲ ಇದು ಜಸ್ಟ್ ಫ್ರ್ಯಾಂಕ್ ಅಷ್ಟ. ಸೊ ಭಾಳ ವರಿ ಮಾಡ್ಕೊಳಕ್ ಹೋಗ್ಬೇಡ. ಅಂಡ್ ಏನ್ ಹೇಳ್ಬೇಕು ತಿಳಿವತ್ ನನಗೆ ಆಕ್ಚುಲಿ. ಸರಿ ಊಟ ಮಾಡಿಲ್ಲ ಮಧ್ಯಾಹ್ನ ಬೆಳಗ್ಗೆ ನೋಡಿಲ್ಲ. ಓಕೆ ಗೈಸ್ ಬಾಯ್ ಮಾಡಿ. ಅಪ್ಪ ನಾ ಡ್ರೆಸ್ ಚೇಂಜ್ ಮಾಡಿ ಬರ್ತೇನೆ ಮಾರಾಯ.